ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಡಿಕೆಶಿ ಶಿವರಾಮೇಗೌಡ ಅವರಿಂದ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಜೋಶಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆಡಿಯೋ ಇರಲಿ, ಸಿಡಿ ವಿಚಾರದಲ್ಲಿ ಪ್ರಜ್ವಲ್ನನ್ನ ಬಂಧಿಸೋದು ಬಿಟ್ಟು ಪೆನ್ ಡ್ರೈವ್ ಹಂಚಿ ರೇವಣ್ಣನ್ನ ಇನ್ವಾಲ್ವ್ ಮಾಡಿ ಸಿಕ್ಕಿ ಹಾಕಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಜ್ವಲ್ ಹೊರಗಡೆ ಹೋಗೋಕೆ ಬಿಡ್ತೀರಿ, ಇನ್ನು ಎಸ್ಐಟಿ ಕೂಡ ಒನ್ ಸೈಡ್ ಹಾಕಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಎಲ್ಲರೂ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಸಿಬಿಐಗೆ ಯಾಕೆ ಕೊಡ್ಲಿಲ್ಲ, ಕೋರ್ಟ್ ಮಾನಿಟರಿಂಗ್ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ರು. ಪ್ರಜ್ವಲ್ ರೇವಣ್ಣನ ಹೊರಗೆ ಹೋಗಿದ್ಬಿಟ್ಟು ಇದೆಲ್ಲ ಮಾಡಿದ್ರೆ ಯಾಕೆ ಅವಾಗ ಆ್ಯಕ್ಷನ್ ತಗೊಳ್ಳಿಲ್ಲ? ಮತ್ತು SIT ಒನ್ ಸೈಡೆಡ್ ಕೆಲಸ ಮಾಡ್ತಾ ಇದೆ ಅನ್ನೋಂಥದ್ದು ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ವಿ CBI ಕೊಡ್ರಿ ಅಂತ, ಯಾಕೆ ಕೊಡಲಿಲ್ಲ? ಕೋರ್ಟ್ ಮಾನಿಟರಿಂಗ್ ಆದರೂ ತನಿಖೆ ಆಗ್ಬೇಕು, ಅದು ಯಾಕೆ ಆಗ್ತಾ ಇಲ್ಲ? ಕಾಂಗ್ರೆಸ್ ಪಾರ್ಟಿ ಗೌಡ ಬೆಲ್ಟ್ನಲ್ಲಿ, ಒಕ್ಕಲಿಗರ ಬೆಲ್ಟ್ನಲ್ಲಿ ಚುನಾವಣೆ ಆಗೋ ತನಕ ಕಾಯ್ದು ಆನಂತರ 28ನೇ ತಾರೀಕಿನಿಂದ ಇದನ್ನು ಡ್ರಾಮಾ ಶುರು ಮಾಡಿದ್ದಾರೆ. ಇದು ಯಾರಿಗೂ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಬೇಕನ್ನುವಂಥ ಒಂದೇ ಒಂದು ಕಳಕಳಿ ಸಿದ್ದರಾಮಯ್ಯನವ್ರಿಗೂ ಇಲ್ಲ, DK ಶಿವಕುಮಾರ್ಗೂ ಇಲ್ಲ, ಕಾಂಗ್ರೆಸ್ ಪಾರ್ಟಿಗೂ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಪೋಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಯನ್ನ ನಡೆಸಿದ ನ್ಯಾಯಾಲಯ ಆರೋಪಿಗಳನ್ನ ಜೂನ್ 6ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಚಿಕ್ಕಮಗಳೂರಿನ NR ಪುರ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಮೋದಿ ಹಾಗೂ ಕೊಪ್ಪ ಬಜರಂಗ್ ದಳದ ವಿರುದ್ಧ ಫೇಸ್ಬುಕ್ನಲ್ಲಿ ಆರೋಪಿ ಅಫ್ಜರ್ ಅಲಿಯಾಸ್ ಅಸ್ಗರ್ ಎಂಬಾತ ಪೋಸ್ಟ್ ಮಾಡಿದ್ದ. ಇದೇ ಹಿನ್ನೆಲೆಯಲ್ಲಿ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ಕೂಡ ದಾಖಲಾಗಿತ್ತು. ಆಕ್ರೋಶವಾಗ್ತಾ ಇದ್ದಂತೆ ಅಕೌಂಟ್ ಅನ್ನ ಆರೋಪಿ ಡಿಲೀಟ್ ಮಾಡಿದ್ದ. ಶಿವಮೊಗ್ಗದ ಕಾಶಿಯ ಕೊಳದಲ್ಲಿ ಕಾಲು ಸಂಕವಾಗಿ ಬಳಸ್ತಾ ಇದ್ದ ಕನ್ನಡದ ಹಿರಿಮೆಯ ಶಾಸನ ಕೆಳದಿ ಸಂಸ್ಥಾನದ ಶಾಸನ ಕಪಿಲಧಾರ ಸರೋವರದಲ್ಲಿ ಅನಾಥವಾಗಿ ಬಿದ್ದಿತ್ತು. ಈ ಕುರಿತು ಕಾಶಿಗೆ ಪ್ರವಾಸಕ್ಕೆ ಹೋದಾಗ ಪ್ರವೀಣ್ ಸಾಗರ್ ವಿಡಿಯೋ ಚಿತ್ರಿಸಿಕೊಂಡು ಬಂದಿದ್ರು. ಬಳಿಕ ಮೇ 18ರಂದು ರಿಪಬ್ಲಿಕ್ ಕನ್ನಡದಲ್ಲಿ ಶಾಸನ ರಕ್ಷಣೆಗೆ ಮುಂದಾಗುವಂತೆ ಸುದ್ದಿಯನ್ನ ಬಿತ್ತರಿಸಿತ್ತು. ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಕಾಶಿ ಜಂಗಮವಾಡಿ ಮಠದ ಶ್ರೀಗಳು ಕಾಲು ಸಂಕವಾಗಿ ಬಳಸ್ತಾ ಇದ್ದ ಕೆಳದಿ ಸಂಸ್ಥಾನದ ಶಾಸನವನ್ನ ರಕ್ಷಣೆ ಮಾಡಿದ್ದಾರೆ. ರಾಯಚೂರಿನ ಗಬ್ಬೂರು ಪೊಲೀಸ್ ಠಾಣೆ PSI ಮಂಜುನಾಥ್ ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಹಾಕಿ ಸಿಕ್ಕಿಬಿದ್ದಿದ್ದಾನೆ. IPL ಬೆಟ್ಟಿಂಗ್ ಆಡ್ತಾ ಇದ್ದ ಯುವಕನ ಬಳಿ PSI ಮಂಜುನಾಥ್ 1 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ. PSI ಬೇಡಿಕೆಯಂತೆ 70,000 ರೂಪಾಯಿ ಹಣವನ್ನ ಫಾರೂಕ್ ಎಂಬಾತ ಕೊಟ್ಟಿದ್ದ. ಉಳಿದ 30,000 ಹಣವನ್ನ ಫೋನ್ ಪೇ ಮೂಲಕ ಹಾಕಿಸಿಕೊಂಡಿದ್ದ. ಫೋನ್ ಪೇ ಮಾಡಿರೋ ದಾಖಲೆಯನ್ನ ಆಧರಿಸಿ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಸದ್ಯ PSI ಮಂಜುನಾಥ್ನನ್ನ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕೆಸರಿನಲ್ಲಿ ಬಿದ್ದು ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ದ ವ್ಯಕ್ತಿಯನ್ನ ಪೊಲೀಸರು ರಕ್ಷಣೆಯನ್ನ ಮಾಡಿದ್ದಾರೆ. ಇನ್ನು ಕರ್ತವ್ಯ ಪ್ರಜ್ಞೆಯನ್ನ ಮೆರೆದಿದ್ದಾರೆ. ತುಮಕೂರಿನ ದೇವರಾಯ ಪಟ್ಟಣದ ಕೆರೆಕೋಡಿ ಹಳ್ಳದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಕಾಲು ಜಾರಿ ಬಿದ್ದಿದ್ದ. ಈ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು. ಇನ್ನು ಸ್ಥಳಕ್ಕೆ ಬಂದ ಕ್ಯಾತಸಂದ್ರ ಠಾಣೆಯ ಹೊಯ್ಸಳ್ ಪೊಲೀಸರು ಖುದ್ದು ಕೆಸರಿಗೆ ಇಳಿದು ಮುಳುಗಿ ಹೋಗ್ತಾ ಇದ್ದ ವ್ಯಕ್ತಿಯನ್ನ ಮೇಲಕ್ಕೆತ್ತಿ ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ. ಬಳಿಕ ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಕ್ಯಾತಸಂದ್ರ ಠಾಣೆಯ ಹೊಯ್ಸಳ್ ಸಿಬ್ಬಂದಿ ಮಹೇಶ್ ಹಾಗೂ ಹೊಯ್ಸಳ್ ವಾಹನ ಚಾಲಕ ಬಸವರಾಜು ಅವರ ಕರ್ತವ್ಯ ಪ್ರಜ್ಞೆಗೆ ತುಮಕೂರು SP ಅಶೋಕ್ KV ಶ್ಲಾಘಿಸಿದ್ದಾರೆ.